ಎಲ್ಲರಿಗೂ ಕೊಡಕ್ಕೆ ಹೋಗ್ತಿದ್ದೀರಾ? ತವಾರೂರು ಬಾಳಾಗಮ್ಮ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ವ್ಲಾಗ್ಸ್. ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಬರ್ತಿದೆ. ಸೊ ಇದು ಸಂಕ್ರಾಂತಿ ಹಬ್ಬದ ಇಂದಿನ ದಿನ. ಸೊ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡೋದಂದರೆ ಯಾವ ಥರ ಹೇಳಿ, ಮನೇನ ಕ್ಲೀನ್ ಮಾಡ್ಕೊಳ್ಳೋದು, ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ತಯಾರಿ ಮಾಡ್ಕೊಳ್ಳೋದ್ರಿಂದನೇ ನಮ್ಮ ಹಬ್ಬ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಇವತ್ತು ಕೂಡ ನಮ್ಮ ಮನೆ ನಾವೆಲ್ಲ ಸ್ವಲ್ಪ ಮನೆ ಶುಚಿ ಮಾಡೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನಾಳೆ ಹಬ್ಬ ಇರೋದ್ರಿಂದನೇ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಇವತ್ತು ನೈಟೇ ಹೊರಗಡೆ ಎಲ್ಲ ಅಂದರೆ ನಮ್ಮದು ಅಂಗಳ ಇರುತ್ತಲ್ಲ, ಅಂಗಳದಲ್ಲಿ ಸಗಣಿನ ಏನು ಮಾಡೋದು, ಕದ್ರಾಕ್ಬಿಟ್ಟು ಸಾರಿಸ್ಬಿಟ್ಟು ರಂಗೋಲಿ ಇವತ್ತು ನೈಟೇ ಹಾಕ್ಬಿಡ್ತೀವಿ. ಬಿಕಾಸ್ ಏನಕ್ಕಂದರೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತೀವಿ ಅಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಬೇಕಲ್ವಾ, ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಷ್ಟೇ. ಸೊ ಹಾಗಾಗಿ ಇವಾಗ ನಂದು ಮತ್ತು ಅಮ್ಮದು ಫುಲ್ ಕೆಲಸ ಆಗಿಬಿಟ್ಟಿದೆ. ಸೊ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ನೈಟ್ ಆಗೇ ಬಿಟ್ಟಿತ್ತು. ಸೊ ಮತ್ತೆ ಇವಾಗ ರಂಗೋಲಿ ಹಾಕಬೇಕಲ್ವ, ಅದಕ್ಕೋಸ್ಕರ ಏನಾದರೂ ಸ್ಪೆಷಲಾಗಿ ರಂಗೋಲಿ ಹಾಕಬೇಕು ಅಂತ ಟ್ರೈ ಮಾಡ್ತಿದ್ದೆ, ಸರ್ಚ್ ಮಾಡ್ತಿದ್ದೆ. ಆದರೂ ಕೊನೆಗೆ ಯಾವುದೋ ಒಂದು ಚೂಸ್ ಮಾಡಿ ಹಾಕಬೇಕು ಅಂತ ಹಾಕಿದೆ. ಚೆನ್ನಾಗೇ ಬಂದಿತ್ತು ಫೈನಲ್ ಆಗಿ, ತುಂಬಾ ಇಷ್ಟ ಆಯಿತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ರಂಗೋಲಿ ಹಾಕೋದ್ಮೇಲೆ ಯಾರಾದರೂ ಒಬ್ಬರು ಚೆನ್ನಾಗಿದೆ ಅಂತ ಹೇಳಿದ್ರೆ ತಾನೇ ನಮಗೂ ಸಮಾಧಾನ ಆಗೋದು. ಸೊ ಹಾಗಾಗಿ ಈ ಸರಿ ಅಂತೂ ಎಲ್ಲರೂ ತುಂಬ ಜನನೇ ಹೇಳಿದರು ಚೆನ್ನಾಗಿದೆ ಅಂತ. ಸೊ ನೋಡಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ ರಂಗೋಲಿ ಹಾಕೋಕ್ಕೆ. ನಮ್ಮ ಚಿಂಟು ನಾನು ರಂಗೋಲಿ ಹಾಕ್ತಿದ್ರೆ ಅವನು ನಾನೇ ಹಾಕ್ತೀನಿ ಅಂತ ಬರ್ತಿದ್ದ. ಬಣ್ಣ ಹಾಕೋಕ್ಕೂ ಬಿಡ್ತಾ ಇರಲಿಲ್ಲ. ಇನ್ನೂ ಊಟ ಮಾಡಿರಲಿಲ್ಲ, ಲೇಟ್ ಆಗಿತ್ತು. ಅವರು ಕೂಡ ಊರಿಗೆ ಹೊರಡ್ತಿದ್ರು. ಅವರೂರಲ್ಲಿ ಹಬ್ಬ ಇರೋದ್ರಿಂದ ಅವರು ಕೂಡ ಹೋಗ್ತೀವಿ ಅಂತ ಹೊರಟಿದ್ರು. ಸೊ ಹಾಗಾಗಿ ಅವರು ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ರು. ನಾನಿನ್ನೂ ರಂಗೋಲಿ ಹಾಕ್ಕೊಂಡು ನನ್ನ ಕೆಲಸ ಇನ್ನೂ ಮುಗ್ದೇ ಇರಲಿಲ್ಲ. ಅಗ್ಗಳ ಅಕ್ಕ ಬಂತು, ಹೋಗು ಅಗ್ಗು ಮಾಡು. ರಂಗೋಲಿ ಹಾಕಿ ಕಲರ್ ತುಂಬ್ತಾ ಇದ್ದಾಳೆ ದಿವ್ಯ. ನಮ್ಮ ಪೃಥ್ವಿ ಡ್ಯಾನ್ಸ್ ಆಡ್ತಾನಂತ ನೋಡಿ. ಮಾಡ ಹಾಕೋ ಕಂಟೆಂಟ್ ಕಂಡಿದ್ದು ಸಾಂಗು. ತುಳಿಬಾರ್ದು ಡ್ಯಾನ್ಸ್ ಮಾಡು ಫಸ್ಟ್. ಹಳ್ಳಿ ಕಡೆ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋದಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಖುಷಿಯಿಂದ ಎಲ್ಲರೂ ಹಬ್ಬ ಮಾಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಬ್ಬ ಒಂದಿನ ಹಬ್ಬ ಇದ್ದರೆ ಮೂರು ದಿನ ಹಿಂದೆಯಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಹಬ್ಬಕ್ಕೆ ಬೇಕಾಗಿರೋಂಥ ತಯಾರಿ ಎಲ್ಲ ಮಾಡ್ಕೋತಾ ಇರ್ತಾರೆ. ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋವಂಥ ಎಲ್ಲ ಪದ್ಧತಿಗಳನ್ನು ಪ್ರತಿ ವರ್ಷ ಯಾವ ರೀತಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೋ ಆ ಪದ್ಧತಿಗಳನ್ನೆಲ್ಲ ಫಾಲೋ ಮಾಡ್ತಾ ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ. ಪ್ರತಿ ವರ್ಷ ನಮ್ಮ ಅಕ್ಕ ರಂಗೋಲಿ ಹಾಕೋರು, ಅಂದರೆ ಮದುವೆ ಆಗೋದಕ್ಕಿಂತ ಮುಂಚೆ ನಮ್ಮ ಅಕ್ಕ ರಂಗೋಲಿ ಹಾಕೋರು. ನಮ್ಮ ಅಕ್ಕಂಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಇವಾಗ ಆ ಡ್ಯೂಟಿ ಎಲ್ಲ ನನಗೆ ಶಿಫ್ಟ್ ಆಗಿಬಿಟ್ಟಿದೆ. ನಾನೇ ತೊಗೋಬೇಕು ಎಲ್ಲನೂ. ಅಂದರೆ ಏನೇನು ನಮ್ಮ ಅಕ್ಕ ಏನು ಮಾಡ್ತಾಯಿದ್ರು ಆ ಪ್ಲೇಸಲ್ಲೆಲ್ಲ ನಾನು ಮಾಡಬೇಕು. ಅಂದರೆ ಅವ್ರು ಏನೆಲ್ಲ ಕೆಲಸ ಮಾಡ್ತಾಯಿದ್ರು ಅದನ್ನೆಲ್ಲನೂ. ಸೊ ನನ್ನ ಡ್ಯೂಟಿ ಇವಾಗ ನಾನು ಫಾಲೋ ಮಾಡಲೇಬೇಕು. ಸೊ ಹಾಗಾಗಿ ಅವರು ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ. ನನಗೆ ಅಷ್ಟು ಬರಲ್ಲ, ನನಗೂ ಬರುತ್ತೆ, ಆದರೆ ಅಷ್ಟೊಂದು ನನಗೆ ಚೆನ್ನಾಗಿ ಬರಲ್ಲ. ಇರೋದ್ರಲ್ಲೇ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸೊ ಹಾಗೆ ಇದನ್ನು ನಿಜವಾಗ್ಲೂ ಆಲ್ಮೋಸ್ಟ್ 1 ಅವರ್ ಮೇಲೇ ಹಾಕಿದ್ದೀನಿ ಈ ರಂಗೋಲಿ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಗಾಯ್ಸ್? ಸೊ ನನಗೆ ಇಷ್ಟ ಆಯಿತು. ಸೊ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಇಷ್ಟ ಆದರೆ ಸಾಕು, ನಾನು ಹಾಕಿರೋದು. ಸೊ ಹಾಗೆ ಬೇರೆಯವರು ಕೂಡ ಹೇಳಿದರು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಅಕ್ಕನೂ ಕೂಡ ನಾನೇ ಇದೇ ಥರ ಹಾಕ್ತೀನಿ ಅವ್ರ ಊರಲ್ಲಿ ಅಂತ ಹೇಳ್ತಾಯಿದ್ರು. ನಮ್ಮ ಅಕ್ಕ ಮತ್ತು ಭಾವ ಊಟ ಮಾಡಿಕೊಂಡು ಅವ್ರ ಊರಿಗೆ ಹೊರಟರು. ನಾಳೆ ಹಬ್ಬ ಇರೋದ್ರಿಂದ ಅಲ್ಲೂ ಕೂಡ ಕೆಲಸಗಳಿರುತ್ತೆ ಅಲ್ವಾ. ಸೊ ನೋಡ್ತಾ ಇದ್ದೀರಾ ಇವಾಗ ಈ ವ್ಲಾಗ್, ಅಂದರೆ ಈ ಕ್ಲಿಪ್ ಏನಿದೆ ಅಲ್ವಾ, ಈ ರಂಗೋಲಿ ಇದು ನಮ್ಮ ಅಕ್ಕ ಅವ್ರ ಊರಲ್ಲಿ ಶೈಲಾಪುರದಲ್ಲಿ ನಮ್ಮ ಅಕ್ಕ ಹಾಕಿರೋ ರಂಗೋಲಿ. ಚೆನ್ನಾಗಿದೆ ಅಲ್ವಾ? ನಾನು ನೋಡಿರಲಿಲ್ಲ, ಇವತ್ತೇ ನೋಡ್ತಾ ಇರೋದು. ವಿಡಿಯೋ ಎಡಿಟ್ ಮಾಡಬೇಕಾದ್ರೇ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ ಅನಿಸ್ತು. ನನಗಿಂತ ಚೆನ್ನಾಗಿದೆ ಅಂತ ಅನಿಸ್ತು. ನಿಮಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅನಿಸ್ತು ನಮ್ಮ ಅಕ್ಕಂದು. ನನಗೆ ನನ್ನ ರಂಗೋಲಿಗಿಂತ ಇದು ಇಷ್ಟ ಆಯಿತು. ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಹೇಳಿ. ನೋಡಿ, ನಮ್ಮ ಚಿಂಟು ನಾವು ಏನೇ ಕೆಲಸ ಮಾಡಿದರೂ ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಅವನಿಗೆ ಸಮಾಧಾನನೇ ಆಗಲ್ಲ.
ಸೊ ಇದು ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿನ ಬೆಳಗ್ಗೆ ಅವ್ರ ಊರಲ್ಲಿ ಸೆಲೆಬ್ರೇಟ್ ಮಾಡಿರೋದು. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ದಿನ ಏನೆಲ್ಲ ಮಾಡ್ತೀವಿ ಕಂಪ್ಲೀಟಾಗಿ ನಾನು ಲಾಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾರು ಮಿಸ್ ಮಾಡ್ದಲೇ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮನೆ ಹತ್ರ ಈ ಅಜ್ಜಿ ಬಂದು ಒಂದು ಸಾಂಗ್ ಹೇಳ್ತೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಏನು ಪೃಥ್ವಿ ಅವ್ರು ತಂದಿರೋದು. ಹೌದೇನು? ಹಿಂದಿನ ಕಾಲದಲ್ಲಿ ಪದಗಳನ್ನೆಲ್ಲ ಜೋಡಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಹಾಡನ್ನು ಆಡ್ತಾ ಇದ್ರಲ್ವ. ಹಾಗೆ ಈ ಅಜ್ಜಿ ಕೂಡ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇತ್ತು. ಅದಕ್ಕೆ ನಾನು ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಬಂದೆ. ಸೊ ಫಸ್ಟು ಎಳ್ಳು ಬೆಲ್ಲ ಎಲ್ಲ ಮಾಡ್ಕೊಂಡಿದ್ವಲ್ಲ, ಎಳ್ಳು ಬೆಲ್ಲ, ಅದಕ್ಕೆ ಮೆಣಸು, ಅವರೆಕಾಯಿ, ಕಡಲೆಕಾಯಿ ಬೇಯಿಸಿರೋದೆಲ್ಲನೂ ದೇವರಿಗೆ ಅರ್ಪಿಸ್ಬಿಟ್ಟು ಸೊ ನಂತರ ನಾವು ಕೂಡ ಪ್ರಸಾದನ ತಿಂದ್ವಿ. ಹಾಗೆ ಅಕ್ಕಪಕ್ಕ ಮನೆಗೆಲ್ಲ ಎಳ್ಳು ಬೆಲ್ಲ ಹಂಚ್ಬರೋಣ ಅಂತ ಕವರಿಗೆ ಆಗ್ತಾಯಿತ್ತು. ಸೊ ಗೆಣಸು ಬೇಯಿಸಿದ್ವಿ, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಬೇಯಿಸಿದ್ವಿ. ಸೊ ನಾವು ಕೂಡ ತಿಂದು ಈಗ ಟಿಫನ್ ಮಾಡೋಣ ಅಂತ ಬಂದ್ವಿ. ಟಿಫನಿಗೆ ದೋಸೆನೂ ಮತ್ತು ಹೆಚ್ಚಿಗೆ ಬೇಳೆ ಸಾಂಬಾರು ಮತ್ತು ಬ್ರಾಕೊಲಿ ಪಲ್ಯ ಮಾಡಿದ್ದೀವಿ. ದೋಸೆನೂ ಮತ್ತು ಬ್ರಾಕೊಲಿ ಪಲ್ಯ ಇದು ಪೃಥ್ವಿಗೋಸ್ಕರ ಜಾಸ್ತಿ ಬರ್ತಾ ಇರ್ತೀನಿ. ಬೇಳೆ ಸಾಂಬಾರು. ಎಲ್ಲರಿಗೂ ಕೊಡಕ್ಕೆ ಹೋಗ್ತಿದ್ದೀರಾ? ಋತ್ವಿ ಅವ್ರ ಜೊತೆಗೆ ಅಕ್ಕಪಕ್ಕ ಮನೆಗೆ ಎಳ್ಳು ಬೆಲ್ಲ ಕೊಟ್ಟು ಬರ್ತೀನಿ ಅಂತ ಅವನು ಹೊರಟಿದ್ದ. ಸೊ ಅದಕ್ಕೆ ಅವರಿಬ್ಬರು ಹೋಗಿ ಕೊಟ್ಟು ಬರಲಿ ಅಂತ ಕಳಿಸ್ಕೊಟ್ವಿ. ಸೊ ಈಗ ಅವ್ರು ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಅವರು ರಂಗೋಲಿ ಹಾಕಿದ್ರು. ಸೊ ನೋಡಿ ಅಲ್ಲಿ ಅವ್ರ ಅಕ್ಕ ಕೊಟ್ಟಿದ್ದಾರೆ, ಮಾತಾಡಿಸ್ತಾ ಇದ್ದ. ನಾವು ಎಳ್ಳು ಬೆಲ್ಲ ತಿಂತೀವಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಗಿಡ ತಂದಿದ್ವಲ್ಲ ಅದನ್ನ ಇವಾಗ ಹಾಕ್ತಾ ಇದೀವಿ. ಸತೀಶ್ ನೋಡಿ ಅಗಿತಾ ಇದ್ದಾರೆ. ಸುಸ್ತಾದೇನಾ ಒಂದು ಗಿಡದ ಕತೆ? ಸುಸ್ತಾಗ್ಬಿಟ್ಟೆ. ಅದಂಗೆ ಉಳಿಸ್ಕೊಳ್ಳೋದು. ಚೆನ್ನಾಯ್ತಲ್ಲ ಪಾಟದು. ತುಳಸಿ ಗಿಡ ಏನಾರು ಹಾಕೋದು ಬರುತ್ತಾ? ಬಂತಲ್ಲ. ವಾವ್, ಹುಷಾರೆಲ್ಲ ಹೋಗಿ ಗಿಡ ಟಮರನ್ಸಿಯ ಇಕ್ಕೋ. ಅದೇ ಉತ್ಕೊಂಡ್ಬಿಟ್ಕೊಂತ ಚೂರು ಕೆಮ್ಮಣ್ಣು ಹಾಕ್ಬೇಕಿತ್ತು. ಏನೋ ಅಲ್ಲಿರೋದು ಹಾಕೋ, ಚೆನ್ನಾಗಿ ಉತ್ಕೋತವೆ. ಸತೀಶ್ ಅಲ್ಲಿರತ್ತಂದಕ್ಕ ಹಾಕೋ ಒಂಚೂರು ಒಂದು ಹೊತ್ತೆ ಹಾಕೋ. ಈ ಲೋಕ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್ ಬಾಯ್.